ಸೇನೆ ನೋಡ. ನೀನು ಹೆಚ್ಚಿಸುತ್ತಿರುವೆ ನನ್ನ ಈ ಮದನನನು, ಕಾಮನನು, ಮನ್ಮಥನನು. ನಾನು ಮಲಗಿರುವಾಗ ನನ್ನ ನಿದ್ದೆಯಲ್ಲಿ ನೀನು ಕಸಿಯುತ್ತಿರುವೆ. ಆ ರಾವಣನ ಕೈಯಲ್ಲಿ ಕುಂತಿ ಸಿಕ್ಕಂತೆ ನೀನು ನನ್ನ ವಶವಾದರೂ ಏಕೆ ಹೆದರುತ್ತಾ ತಡವುತ್ತಾ ಓಡುತ್ತಿರುವೆ ವಸಂತ ಸೇನೆ. ಕಾಮನನ್ನು ಮುಚ್ಚಿಡುವ ಪೆಟ್ಟಿಗೆಯು ಇವಳು. ಇಲ್ಲ ಭಾವ, ಮತ್ತೆ ನಾಪತ್ತೆ. ದೊಡ್ಡ ಒಡವೆಗಳು ಝಣಿರು ಝಣಿರೆನ್ನಲು ರಾಮನಿಗೆ ಹೆದರಿರುವಿ ದ್ರೌಪದಿ ತನದಿ ಏಕೆ ಓಡುವೆ? ಬಲವಂತದಿಂದ ಅಪಹರಿಸಬೇಕೆಂದು ನಾನೀಗ ನಿನ್ನನ್ನು. ಅದೇ ಆ ವಿಶ್ವಾವಸುವಿನ ಅಕ್ಕ ಸುಂದರಿ ಸುಭದ್ರೆಯನು ಹನುಮಂತ ಹಾರಿ ಹಿಡಿದಂತೆ. ರಾಜರಿಗೆ ಬೇಕಾದ ದೊಡ್ಡ ಮನುಷ್ಯರವರು ಇವರಿಗೆ ಮನವೊಲಿಸಿದರೆ ನಿಮಗೂ ಗಮ್ಮತ್ತು. ನೀನು ಮಾಂಸದ ಅಡಿಗೆ 7 ಹೊತ್ತು. ಇದು ನಾನಲ್ವ ಭಾವ? ಭಾವ, ಇಲ್ಲಿ ವಸಂತ ಸೇನೆಯ ಕಾಲಿತ್ತಲ್ಲ ಭಾವ. ಹೇಳು ಹೇಳು, ಹುಡುಕು. ವಸಂತ ಸೇನೆ ಪಲ್ಲವಕ್ಕ, ಪಲ್ಲವಕ್ಕ, ಬರಕಟ್ಟಿಗೆ, ಓ ಬರಕಟ್ಟಿಗೆ. ಅಯ್ಯೋ ಭಾವ, 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 ಯಾರಲ್ಲೂ ಕರೆಯುತ್ತಿದ್ದಾರೆ ಭಾವ. ಹೆದರಬೇಡ. ಮಾಧವಿಕೆ, ಮಾಧವಿಕೆ. ಭಾವ, ಅಯ್ಯೋ ದೊಡ್ಡ, ಯಾರು ಹೆಂಗಸನ್ನು ಕರೆಯುತ್ತಿದ್ದಾಳೆ? ಈ ಹೆಂಗಸರು ಬರಲಿ, 100 ಜನ ಹೆಂಗಸರು ಒಟ್ಟಾಗಿ ಬರಲಿ, ಒಂದು ಕೈ ನೋಡಿಯೇ ಬಿಡೋದು. ನಾನೇನು ಸೂರನಲ್ಲವ ಭಾವ? ಅಯ್ಯೋ, ಪರಿಸರವನ್ನು ತಪ್ಪಿಸಿಕೊಂಡರಲ್ಲ, ಈಗ ನಾನೇ ನನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿದೆ. ವಸಂತ ಸೇನೆ, ನೀನು ಯಾರನ್ನ ಬೇಕಾದ್ರೂ ಕೂಗಿ ಕರೆ. ನನ್ನನ್ನು ತಡೆಯೋನು ಯಾರವನು? ಜಮದಗ್ನಿಯ ಮಗ ಭೀಮಸೇನನೇ, ಕುಂತಿಯ ಮಗ ರಾವಣನೇ. ಯಾರವ ನನ್ನನ್ನು ತಡೆಯೋನು? ಅಯ್ಯ, ಏನು ನನ್ನ ಮೈಯ ಬಂಗಾರಕ್ಕಾಗಿ ಬೆನ್ನು ಹತ್ತುವಿರಾ? ಶಾಂತಂ ಪಾಪಂ. ಓ ವಸಂತ ಸೇನೆ, ಹೂ ದೊಡ್ಡದ ಬಳ್ಳಿಯಲ್ಲಿ ಅರಳಿದವನ್ನು ಯಾರಾದರೂ ಕೀಳುತ್ತಾರೇನು? ಬಂಗಾರ ನಿನ್ನ ಮೈ ಮೇಲೆ ಇದ್ರೆ ಚಂದ. ಮತ್ತೆ ಹೇಗೆ ಹೀಗೆ ಕಾಡುತ್ತಿರುವಿರಿ? ನಾನು ದೇವತಾ ಮನುಷ್ಯ, ವಾಸುದೇವ. ನನ್ನನ್ನ ನೀನು ಪ್ರೀತಿಸಬೇಕು ಅಂತ. ಶಾಂತಂ, ಶಾಂತಂ, ತೊಲಗು. ಕೆಟ್ಟ ಯೋಚನೆ ಮಾಡುತ್ತಿರುವೆ. ಭಾವ, ಕೇಳಿಸ್ಕೊಂಡ್ಯಾ? ಈ ತೊಟ್ಟಿನ ಹೆಣ್ಣಿಗೆ ಒಳಗಿಂದೊಳಗೆ ನನ್ನ ಮೇಲೆ ಪ್ರೀತಿ ಉಂಟಯ್ಯ. ಹೇಳ್ತಾ ಇದ್ದಲ್ಲ, ಬಾ, ಮಲಗು, ಶಾಂತನಾಗು, ವಿಶ್ರಾಂತಿ ತಗೋ. ಈ ಮೂರ್ಖನಿಗೆ ಹೇಳಿದ್ರು ತಲೆಗೆ ಹತ್ತೋದಿಲ್ಲ. ಶಾಂತಂ ಶಾಂತಂ ಅಂದ್ರೆ ಶಾಂತನಾಗು, ವಿಶ್ರಾಂತಿ ತಗೋ ಅಂತ ತಿಳ್ಕೊಂತಾನೆ. ತೊಲಗು ಅಂದ್ರೆ ಮೊಲಗು ಅಂತ ಅರ್ಥ ಮಾಡ್ಕೊಂಡು ಜೋಲ್ ಸುರಿಸ್ತಾನೆ. ಚಿಚೆ, ವಸಂತ ಸೇನೆ, ವೇಷ ಕೇರಿಸಲ್ಲ ಮಾತಾಡ್ತಿದ್ಯಾ ನೋಡು. ಗುಣದಿಂದ ಪ್ರೀತಿಯಲ್ಲಿ ಬೀಳಬೇಕೆ ಹೊರತು ಬಲಾತ್ಕಾರದಿಂದಲ್ಲವಲ್ಲ. ಭಾವ, ಈ ತೊತ್ತಿನ ಹೆಣ್ಣು ಆ ಕಾಮ ದೇವಾಲಯದ ಉದ್ಯಾನಕ್ಕೆ ಭೇಟಿ ಕೊಟ್ಟಂದಿನಿಂದ ಆ ದರಿದ್ರ ಚಾವುದ ತಲೆ ಮೇಲೆ ವರ್ಷ ಹಾಕಿದ್ದಾಳೆ. ನನ್ನನಿಗೂ ಪ್ರೀತಿಸ್ತಾನೆ ಇಲ್ಲ ಭಾವ. ಭಾವ, ಇಲ್ಲೇ ಎಡಗಡಿಯಲ್ಲಿ ಆತನ ಮನೆ ಇದೆ. ಆದ್ದರಿಂದ ಈಗ ನಮ್ಮಿಬ್ಬರ ಕೈಯಿಂದ ನುಡಿಸಿಕೊಂಡು ಹೋಗದ ಹಾಗೆ ಎಚ್ಚರ ವಹಿಸಿಕ ಭಾವ. ಈ ಮೂರ್ಖ ಯಾವುದನ್ನು ಮುಚ್ಚಿಡಬೇಕೋ ಅದನ್ನೇ ಆಡ್ತಾ ಇದ್ದಾನೆ. ಈ ವಸಂತ ಸೇನೆ ಚಾರುಕ್ಕ ನಿನಗೆ ಏಕೆ ಆಕರ್ಷಿತಳಾದಳು? ಛೇ! ರತ್ನವನ್ನೇ ಹೋಗಿ ಸೇರುತ್ತದೆ ಎನ್ನುವ ಮಾತು ನಿಜ. ಆದ್ದರಿಂದ ಅಲ್ಲಿಗೆ ಹೋಗದೆ ಗೊತ್ತಿನ ಮಗನೇ ಮರಯ ಇಲ್ಲೇ ಎಡಗಡಿಯಲ್ಲಿ ಆ ವ್ಯಾಪಾರಿಯ ಮನೆ ಇದೆಯಂತೆ. ಎಡಗಡಿಯಲ್ಲಿ ಐತೆ. ಅಮ್ಮಯ್ಯ, ಎಡಗಡೆಯ ತನ್ನ ಮನೆ ಇದೆ ಅಂತ ಹೇಳಿ ಈ ದುಷ್ಟ ಅಪಕಾರದ ಸಮಯದಲ್ಲೂ ಉಪಕಾರ ಮಾಡಿದ. ಭಾವ, ಈ ಕಗ್ಗತ್ತಲಿನಲ್ಲಿ ಕಾಲ ಕಾಡುತ್ತಿದ್ದಂತೆಯೇ ಈ ಉದ್ದಿನ ರಾಶಿಯಲ್ಲಿ ಸೇರಿ ಹೋದ ಮಸಿಯ ತುಂಡಿನಂತೆ ಆ ವಸಂತ ಸೇನೆ ಮಾಯವಾಗಿ ಬಿಟ್ರಲ್ಲ. ಎಂತ ಕತ್ತದು ತೊತ್ತಿನ ಮಗನೇ, ಆಕೆ ಪತ್ತೆ ಹಚ್ಚುವ ಸುಳಿವೇನಾದರೂ ಸಿಕ್ಕಿದ್ದೇನು?
ಸುಳಿವು ಎಂತ ಸುಳಿವು? ತೊಟ್ಟ ಕಾಲ್ಗೆ ಚೇಸದ್ದು ಹೂವಿನ ಕಂಪು. ಭಾವ, ಹೂವಿನ ಕಂಪು ಕೇಳಿಸ್ತಾ ಇದೆ, ಆದರೆ ಈ ಕತ್ತಲೆ ಕವಿದ ಕಣ್ಣಿಗೆ ಗೆಜ್ಜೆ ಶಬ್ದ ಮಾತ್ರ ಕಾಣಿಸ್ತಾ ಇಲ್ಲ ಭಾವ. ಹೂವಿನ ಕಂಪು ಭಾವ, ವಸಂತ ಸೇನೆ ಇಲ್ಲಿ ಇದೆ ಭಾವ. ಮೂರ್ಖ, ಇದು ನಾನಲ್ವ ಭಾವ? ಭಾವ, ಕೈಗೆ ಕಾಗೆಲ್ಲ ಸಿಕ್ಕಿ ಹೌದು, ಒಂದು ವಸ್ತರಲ್ಲಿ ಇಲ್ಲ. ಹೂವಿನ ಕಂಪು ವಸಂತ ಸೇನೆ. ಚೇಟ, ಇಲ್ಲಿ ಚೇಟ, ಅಲ್ಲಿ ಭಾವ, ಅಲ್ಲಿ ಭಾವ, ಇಲ್ಲಿ ಚೇಟ. ಚೇಟ ಭಾವ, ಭಾವ ಚೇಟ. ಅದು ಚೇಟ, ನೀನು ಭಾವನ ಬಳಿ ಹೋಗಿ ಒಂದು ಹೊತ್ತರಲ್ಲಿ ಇಲ್ಲ ಹಾಗೆ ಆಯ್ತು. ವಸಂತ ಸೇನೆ, ವಸಂತ ಸೇನೆ, ವಸು. ನನ್ನ ಅವಸ್ಥೆಯೇ ಹತ್ತಿಯಂತೆ ಅಪರಾಧಿಸಿಬಿಟ್ಟೆ. ನನ್ನ ಬದುಕು ಹೇಗಿತ್ತು, ಹೇಗಾಗಿ ಬಿಟ್ಟಿತು. ಪೂಜ್ಯನಾದ ಚಾರುದತ್ತನ ಸಿರಿವಂತಿಕೆಯ ದಿನಗಳಲ್ಲಿ ಜಾಗೃತೆಯಿಂದ ಸಿದ್ಧಗೊಳಿಸಿದ ಮೂಗಿಗೆ ಕಂಪನ್ನ ಬಳಿಯುತ್ತಿದ್ದ ಮೋದಕಗಳನ್ನೇ ಹಗಲು ರಾತ್ರಿ, ರಾತ್ರಿ ಹಗಲು ತಿನ್ನುತ್ತಿದ್ದವನು. ಒಳಮನೆಯ ಚೌಕಿಯ ಬಾಗಿಲಲ್ಲೇ ಕುಳಿತು 100 ಬಗೆಯ ತಿಂಡಿಯ ತಟ್ಟೆಗಳನ್ನು ಚಿತ್ರಕಾರನಂತೆ ಕೈಯಾಡಿಸಿಬಿಟ್ಟವನು ಅದೇ ನಾನು. ಆದರೆ ಈಗ ಚಾರುದತ್ತನಿಗೆ ಬಡತನ ಬಂದಿತ್ತು. ಸಾಕು ಪಾರಿವಾಳನ ಹಾಗೆ ಹಗಲೆಲ್ಲ ಅಲ್ಲಿ ಇಲ್ಲಿ ಸುತ್ತಾಡಿ ಸಂಜೆ ಗೂಡು ಸೇರುತ್ತಿದ್ದೇನೆ. ಇರಲಿ ಮಿತ್ರರಿಗೆ ಸ್ವಸ್ತಿ, ಬಾಳು ಹೊಸದಾಗಲಿ. ಇದು ನಿನ್ನ ಪ್ರಿಯ ಮಿತ್ರ ಚೂರ್ಣವ್ರತ ಮಲ್ಲಿಗೆಯ ಪನ್ನೀರು ಚಿಮುಕಿಸಿದ ಈ ಮೇಲುದವನ್ನ ನಿನಗೆ ಎಂದು ಕಳುಹಿಸಿಕೊಟ್ಟಿದ್ದಾನೆ. ಇಗೋ. ಅರೆ, ಏಕೆ ಏನು ಚಿಂತೆ? ಸಾಕು ಈ ಸಂತಾಪ. ನಂಬಿ ಬಂದವರಿಗೆ ನಿನ್ನ ಸಂಪತ್ತನ್ನೆಲ್ಲವನ್ನು ಹಂಚಿದವನು ನೀನು. ಆ ದೇವತೆಗಳು ಕಲೆಗಳನ್ನೆಲ್ಲ ದುಡಿದು ಪಾಠ್ಯದ ಚಂದ್ರನಂತೆ ನಿನ್ನ ಸೋಲು ಕೂಡ ಸುಂದರವಾಗಿದೆ. ಗೆಳೆಯ, ನನಗೆ ದುಡ್ಡಿನ ಬಗೆಗೆ ಧೈರ್ಯವಿಲ್ಲ ನೋಡು. ನನ್ನ ಬಗೆಯನ್ನು ಸುಡುತ್ತಿರುವ ಮಾತು ಎಂಥದ್ದು? ಇದ್ದ ಸಂಪತ್ತೆಲ್ಲ ಕರಗಿ ಹೋಯಿತು ಎಂದು ನಿಜವಾಗಿಯೂ ನನಗೆ ದುಃಖವಾಗುತ್ತಿಲ್ಲ. ಹಣೆಯಲ್ಲಿ ಬರೆದಂತೆ ಬಂದೀತು ಓದಿತು, ಅದು ಸರಿಯೇ. ಆದರೆ ಕೈಯಲ್ಲಿ ಕಾಸಿಲ್ಲ ಎಂದಾಗ ಗೆಳೆಯರು ಕೂಡ ದೂರ ಸರಿಯುವರು ನೋಡು. ಇದು ನನ್ನ ಸುಡುತ್ತಿದೆ. ಓಯ್, ಆ ಕ್ಷುದ್ರ ಸಂಪತ್ತಿನ ಬಗೆಗೆ ಯೋಚಿಸಿ ಸುಮ್ಮನೆ ಯಾಕೆ ತಲೆ ಕೆಡಿಸಿಕೊಳ್ಳುತ್ತಿರುವೆ? ಹಾಳು ದುಡ್ಡು ಬಡ್ಡಿ ಮಗಂದು ಹೊಟ್ಟೆ ಬಾಯಿ ಕಟ್ಟುವವರನ್ನೇ ಹುಡುಕಿಕೊಂಡು ಹೋಗಿ ಅಲ್ಲಿಯೇ ವಾಸ ಮಾಡುತ್ತದೆ. ಬೀಜ ಅದಿರಲಿ ಗೆಳೆಯ, ನಾನು ಮನೆಯ ದೈವಗಳಿಗೆ ಬಲಿಯಾಗಿದ್ದಾಯಿತು. ನೀನು ಹೋಗು, ಬೀದಿಯ ಚೌಕಿ ಮನೆಯೊಳಗಡೆ ಇರುವ ಮಾತೃ ಗಣಗಳಿಗೆ ಬಲಿ ಚೆಲ್ಲಿ. ನಾನು ಹೋಗುವುದಿಲ್ಲ. ಏಕೆ? ಯಾಕೆ ಅಂದರೆ ನೀನು ಇಷ್ಟು ಕಾಲ ದೇವತೆಗಳನ್ನ ಪೂಜಿಸಿಯು ದೇವತೆಗಳಿಗೆ ನಿನ್ನ ಮೇಲೆ ಸ್ವಲ್ಪವೂ ದಯ ಬರಲಿಲ್ಲ. ಮತ್ತೆ ನಾನು ಪೂಜಿಸಿ ಏನು ಉಪಯೋಗ? ಗೆಳೆಯ, ಹಾಗಲ್ಲ, ಇದು ಸಂಸಾರಿಗಳ ಕರ್ತವ್ಯ ಕರ್ಮ. ಆದ್ದರಿಂದ ಹೋಗು, ಮಾತ್ರ ಗಣಗಳಿಗೆ ಬಲಿಯಲಿತ್ತು ಬಾ. ಬೇರೆ ಯಾರನ್ನಾದರೂ ಹುಡುಕಿಕೋ. ಈ ಬ್ರಾಹ್ಮಣ ಮಾಡಿರುವುದೆಲ್ಲ ತಿರುವು ಮುರುವು ಆಗುತ್ತಿದೆ. ಅಷ್ಟೇ ಅಲ್ಲ, ಈ ಸಂಜೆ ಹೊತ್ತಿನಲ್ಲಿ ಆ ರಾಜಮಾರ್ಗದಲ್ಲಿ ರಾಜನಿಗೆ ಬೇಕಾದಂತಹ ದೊಡ್ಡ ವ್ಯಕ್ತಿಗಳೆಲ್ಲ ಓಡಾಡುತ್ತಿರುತ್ತಾರೆ. ಕಷ್ಟವೇ? ಬಡವನಾಡಿದ ಮಾತು ಬಂಧು ಜನರು ಕೂಡ ಲೆಕ್ಕಿಸುವುದಿಲ್ಲ. ಆಯ್ತು ಮಾರಾಯ, ಹೋಗುತ್ತೇನೆ. ಆದರೆ ನನ್ನ ಸಹಾಯಕ್ಕೆ ರದನಿಕೆಯನ್ನಾದರೂ ಕಳಿಸಿಕೊಡಬೇಕು. ಹಾಗೆ ರದನಿಕೆ ರದನಿಕೆ, ಬಲಿದ್ರವ್ಯವನ್ನು ದೀಪವನ್ನು ತೆಗೆದುಕೋ. ನಾನು ಬಾಗಿಲನ್ನು ತೆಗೆಯುತ್ತೇನೆ. ಬೇಗ ಬಾ, ಕತ್ತಲಾಗುತ್ತಿದೆ. ಅರೆ, ಬಹುಶಃ ಬಾಗಿಲು ತೆಗೆದಾಗ ಈ ಸಂಜೆ ಹೊತ್ತಿನ ಗಾಳಿ ಒಳನುಗ್ಗಿದಂತಾಗಿ ದೀಪ ಆರಿ ಹೋಯಿತು ಅನಿಸುತ್ತದೆ. ಇರಲಿ, ನಾನು ಒಳಗಡೆಗೆ ಹೋಗಿ ದೀಪವನ್ನ ಹಚ್ಚಿ ತರುತ್ತೇನೆ. ಇಲ್ಲಿಯೇ ನಿಂತಿರು. ಸರಿ, ಬೇಗ ಬಾ. ವಸಂತ ಸೇನೆ, ಆಹಾ
ವಸಂತ ಸೇನೆ ಭಾವ, ಈಗಂತೂ ವಸಂತ ಸೇನೆಗೆ ಸಿಕ್ಕಿ ಬಿಟ್ಟಲ್ಲ ಭಾವ. ಅಯ್ಯ, ಯಾರು ನೀವು? ಏನು ಮಾಡಿ ಹೊರಟಿದ್ದೀರಿ? ಶಮನ. ಗೊತ್ತಿಲ್ಲ ಮಗನೇ, ಇದು ಬೇರೆ ಯಾರಿಗೂ ಸ್ವರ ಇದ್ದಂತಿದೆ. ಏ ಭಾವ, ಕೆನೆ ಮೊಸರು ತಿನ್ನಬೇಕು ತನ್ನ ಸ್ವರವನ್ನ ಬದಲಿಸಿಕೊಳ್ಳುತ್ತಂತೆ, ಹಾಗೆ ತೊಟ್ಟಿನ ಹೆಣ್ಣು ತನ್ನ ಸ್ವರವನ್ನ ಬದಲಿಸಿಕೊಂಡಿದ್ದಾಳೆ. ಹೌದು, ಈಕೆ ಒಳ್ಳೆ ನಟಿ, ಕಲೆಗಳಲ್ಲಿ ಜಾಣೆ. ಬಾಳೆ ಜಾಣೆ. ಅಯ್ಯೋ, ನಾನಲ್ಲ. ಅಯ್ಯೋ ಭಾವ, ಬೇರೆ ಯಾರೋ ಮನುಷ್ಯರು ಭಾವ. ಸ್ಥಿತಿಯೇ ಅವರು ನಾನಲ್ಲ. ಇದು ನ್ಯಾಯವಲ್ಲ, ಇದು ತರವಲ್ಲ. ಆರ್ಯ ಚಾರುದತ್ತನಿಗೆ ಬಡತನ ಬಂತು ಎಂಬ ಮಾತ್ರಕ್ಕೆ ಪರಪುರುಷರ ಅವರ ಮನೆಗೆ ಹೀಗೆ ಮುತ್ತಿಗೆ ಇಡುವುದೇ? ಏನು ಮಾಡುವುದು? ನನ್ನ ಅದೃಷ್ಟದಂತೆ ಡೊಂಕಾದ ಈ ಕುಂಭ ಬಿದಿರಿನ ಗಂಟೆಯಿಂದ ನಿನ್ನ ತಲೆಯನ್ನು ಪಡೆದು ಬಿಡುತ್ತೇನೆ. ರಾಜನ ಭಾವನೆಂಟ ದುಷ್ಟ ದುರ್ಮನುಷ್ಯ, ನ್ಯಾಯವೇನಯ್ಯ ಇದು? ಆರ್ಯ ಚಾರುದತ್ತ ಬಡವನಾಗಿರುವುದು ನಿಜ, ಹೌದು. ಆದರೆ ಅವನ ಸಜ್ಜನಿಗೆ ಇಡೀ ಉಜ್ಜಯಿನಿಗೆ ಅಲಂಕಾರವಾಗಿಲ್ಲವೇ? ಅಂಥವನ ಮನೆ ಹೊಕ್ಕುವವನ ಪರಿವಾರದವರಿಗೆ ಹೀಗೆ ಉಪಟಳ ಕೊಡುತ್ತಿದೆಯಲ್ಲ, ನ್ಯಾಯವೇನಯ್ಯ ಇದು? ಸೈರಿಸಿಕೋ, ಸೈರಿಸಿಕೋ. ಬೇರೊಬ್ಬ ವ್ಯಕ್ತಿಯ ಭ್ರಾಂತಿಯಿಂದ ಇದು ನಡೆದು ಹೋಯಿತು, ದರ್ಪದಿಂದಲ್ಲ. ನೋಡು, ಬಯಸಿದಂತ ಒಬ್ಬಳನ್ನು ನಾವು ಹುಡುಕುತ್ತಿದ್ದೇವೆ. ಇವಳೇ ಏನವಳು? ಛೇ, ಛೇ, ನಾನಲ್ಲ. ಶಾಂತಂ ಪಾಪಂ, ಅವಳೊಬ್ಬಳು ಹರೆಯವನ್ನು ಗೆದ್ದ ಚೆಲುವೆ, ಹರೆಯದವರನ್ನೆಲ್ಲ ಕೈಯಲ್ಲಿ ಕುಣಿಸಿದವಳು. ಅವಳು ಕೈ ತಪ್ಪಿದಳು, ಇವಳು ತಲೆ ಕಿತ್ತಳು. ಅವಳೇ ಇವಳು ಅಂತ ತಪ್ಪು ಕಲ್ಪನೆಯಿಂದ ನಡೆದು ಹೋಯಿತು ಇಂಥ ಕೆಟ್ಟ ಕೆಲಸ. ದಯವಿಟ್ಟು ಏನಿದ್ದರೂ ಎಲ್ಲವನ್ನು ಮರೆತು ಕ್ಷಮಿಸಿಬಿಡು. ಆಯ್ತು, ಮೇಲೇರು. ನಾನು ಹೇಳಬೇಕೆಂದರೆ ನಮಗೊಂದು ಮಾತು ಕೊಡು. ಏನು? ದಯವಿಟ್ಟು ಈ ಸಂಗತಿಯನ್ನು ಆರ್ಯ ಚಾರುದತ್ತನಿಗೆ ಬಿಟ್ಟು ಹಾಕಬಾರದು. ಆಯ್ತು, ಹೇಳುವುದಿಲ್ಲ. ಭಾವ, ಏನ್ ನೀನೇಕೆ ಹೊರಡು ಎಂದೆ. ಮಗು ಚೇತ, ಅಯ್ಯ, ಭಾವ ನಿಜವಾಗಿ ಹೋದ್ನೆ. ಹೌದು ಅಯ್ಯ. ಹಾಗಿದ್ರೆ ಬಾ, ನಾವು ಹೋಗೋಣ. ಹಾಗಿದ್ದರೆ ಇದು ಚೇತಪ್ಪ. ಅಯ್ಯಪ್ಪ. ನಗರಿಗೆ ನಿನಗಾಗಿರುವಂತಹ ಈ ಅಪಚಾರದ ಸುದ್ದಿಯನ್ನ ಆರ್ಯ ಚಾರುದತ್ತನಿಗೆ ತಿಳಿಸುವುದೇ ಬೇಡ. ಮೊದಲೇ ತನ್ನ ದೌರ್ಭಾಗ್ಯಕ್ಕಾಗಿ ಆತ ಮುಖಕೀಡಾಗಿದ್ದಾನೆ. ಇನ್ನು ಈ ವಿಷಯವು ತಿಳಿಯಿತು ಎಂದರೆ ಆತನ ದುಃಖ ಇಮ್ಮಡಿಯಾಗುತ್ತದೆ. ಆರ್ಯ, ಗದರಿಕೆ ಅಲ್ಲವ ನಾನು? ಇದು ಸರಿಯೇ. ಹೊತ್ತು ಗಾಳಿಯಲ್ಲಿ ಗೀತಾದಿತು. ಅವನನ್ನು ಒಳಗೆ ಕರೆದುಕೊಂಡು ಹೋಗಿ ಮಲಗಿಸು. ಇದನ್ನು ಅವನಿಗೆ ಹೊದಿಸು. ನನ್ನನ್ನು ತನ್ನ ಪರಿವಾರದವರಿಂದ ಭಾವಿಸಿಕೊಂಡಂತಿದೆ. ಆಶ್ಚರ್ಯ, ಮಲ್ಲಿಗೆಯ ಕಂಪು ಬಳಿದ ಈ ಮೇಲಿದ ಈತನ ಯೌವನದಲ್ಲಿ ಇನ್ನೂ ಹುಮ್ಮಸ್ಸು ತುಂಬಿಕೊಂಡಂತಿದೆ. ರಜನಿಗೆ ರೋಹಸನನ್ನು ಕರೆದುಕೊಂಡು ಒಳಗೆ ಹೋಗು ಎಂದೇನಲ್ಲ? ಒಳಗೆ ಪ್ರವೇಶಿಸುವ ಭಾಗ್ಯ ನನಗೆಲ್ಲಿದೆ? ಏನು ರಜನಿಗೆ ಒಂದು ಉತ್ತರ ಕೂಡ ಇಲ್ಲ. ಅರೆ, ರಜನಿಗೆ ಇವಳು ಇಲ್ಲಿದ್ದಾಳೆ. ಭಾಗಿಸಿ ಕ್ಷಮೆ ಕೇಳುತ್ತೇನೆ. ಆರ್ಯ, ಅನುಚಿತವಾದ ಹೆಜ್ಜೆ ಇಟ್ಟು ಮುಂದೆ ಸಾಗಿದ ನಾನೇ ತಪ್ಪುಗಾರಳು. ಆದ್ದರಿಂದ ನಾನೇ ನಿನ್ನ ಕ್ಷಮೆ ಕೇಳಬೇಕು. ಓಹೋಯ್, ನೀವಿಬ್ಬರು ತೂಗಿ ತೊನೆಯುವ ಭಕ್ತರ ವಿನಯಂತೆ ತಲೆಗೆ ತಲೆ ತಾಗಿಸಿಕೊಂಡಿರಿ. ನಾನು ಒಂಟೆಯ ಮೊಡಗಂಟಿನಂತಿರುವ ಮೊಂಡು ತಲೆಯಿಂದ ನಿಮ್ಮಿಬ್ಬರನ್ನು ಸಂತೈಸುತ್ತೇನೆ. ಇರಲಿ ಇರಲಿ, ಸಾಕು ಈ ಸ್ನೇಹದ ಪ್ರದರ್ಶನ. ಏನು ಚೆಲು, ಎಂಥ ಜಾಣ್ಮೆಯ ಮಾತುಗಾರಿಕೆ. ಆರ್ಯ, ಅಂಥ ಅನುಗ್ರಹಕ್ಕೆ ನಾನು ಪಾತ್ರಳು ನಿಜವಾದರೆ ಈ ಚಿನ್ನದ ಆಭರಣಗಳನ್ನು ಆರ್ಯನ ಮನೆಯಲ್ಲಿ ಇಡಬಯಸುತ್ತೇನೆ. ಈ ಆಭರಣಗಳಿಗಾಗಿ ಆ ಪಾಪಿಗಳು ನನ್ನ ಬೆನ್ನು ಹತ್ತಿವೆ. ಆದರೆ ಒಡವೆಗಳ ನ್ಯಾಸಕ್ಕೆ ಈ ಮನೆ ಯೋಗ್ಯವಲ್ಲ. ಆರ್ಯ, ಇದು ಸುಳ್ಳು. ಒಡವೆಯ ನ್ಯಾಸ ಇಡೋದು ಮನುಷ್ಯರನ್ನು ನೋಡಿ ಹೊರತು ಮನೆಯ ಮೋರೆ ನೋಡಿ ಅಲ್ಲ. ಮೈತ್ರೇಯ, ಹಾಗೆ ತಾಯಿ, ನಿನಗೆ ಮಂಗಳವಾಗಲಿ. ಮೂರ್ಖ, ಇದು ನ್ಯಾಸ ನಿನಗೆ ದಾನ ಕೊಟ್ಟಿದ್ದಲ್ಲ. ಹಾಗಾದರೆ ಕಳ್ಳರು ಕದ್ದುಕೊಂಡೇ ಹೋಗಲಿ. ಮೈತ್ರೇಯ, ನೀನಿದ್ದ ಈ ಒಡವೆ ಸದ್ಯದಲ್ಲೇ ನಿನ್ನ ಕೈ ಸೇರುತ್ತದೆ. ಆರ್ಯ, ನಾನು ಮನೆ ಸೇರುವ ತನಕ ಈತ ನನ್ನ ಜೊತೆ ಬಂದಿದ್ದರೆ ಉಪಕಾರವಾಗುತ್ತಿತ್ತು. ಆಗಲಿ ಮೈತ್ರೇಯ, ಈಕೆಯ ಜೊತೆ ಹೋಗಿ ಬಾ. ಇಲ್ಲ ಇಲ್ಲ,
ಹಂಸಗಾಮಿನಿಯಾದ ಈಕೆಯ ಜೊತೆ ರಾಜಹಂಸದಂತೆ ನೀನೇ ಹೋದರೆ ಚಂದ. ಸರಿ, ನಾನೇ ಹೋಗುತ್ತೇನೆ. ಆ ಒಡವೆಗಳನ್ನು ಹಗಲು ಹೊತ್ತು ಕಾಯುವ ಹೊಣೆ ವರ್ಧಮಾನಕನದ್ದು. ಹಾಗೇ ಆಗಲಿ. ಹಾಗೆ ರಾತ್ರಿ ಹೊತ್ತು ಕಾಯುವ ಹೊಣೆ ನಿನ್ನದು. ಅಲೆ ವರ್ಧಮಾನಕ, ವರ್ಧಮಾನಕ, ರಾಜಮಾರ್ಗದಲ್ಲಿ ಓಡಾಡಲು ಬೇಕಾಗುವಂತಹ ದೀವಟಿಕೆಗಳನ್ನು ಹೊತ್ತಿಸು. ರಥನಿಗೆ ದೀವಟಿಕೆಗಳ ಗೋಜು ಬೇಡ ನೋಡು. ಹೋಗು. ದೀವಟಿಕೆಗಳ ಗೋಜೆಗೆ ದೀವಟಿಕೆಗಳ ಗೋಜೆ ಬೇಡ. ಕೆನ್ನೆಯೊಳು ಬೆಳ್ಳನೆ ಚಂದ್ರಮಣಿ ಮೂಡಿ ಬಂದಿದ್ದಾನೆ, ಹೆದ್ದಾರಿಯ ಹಿರಿಯ ದೀಪವಾಗಿ, ಹೆದ್ದಾರಿಯ ಹಿರಿಯ ದೀಪವಾಗಿ, ಸುತ್ತ ತಾರಕೆಗಳ ಕಿರುಹಣತೆಯುಂಟು, ಕತ್ತಲೆಯ ಮೊತ್ತಲದವನ ಬಿಳಿ ಕಿರಣ ಸೂಸುತ್ತಿದೆ, ನೀರೆಂಗಿದ ಕೆಸರ ಮುದ್ದೆಯ ಮೇಲೆ ಹಾಲಿನ ತೊರೆ ಹರಿದಂತೆ, ಹಾಲಿನ ತೊರೆ ಹರಿದಂತೆ, ಹಾಲಿನ ತೊರೆ ಹರಿದಂತೆ, ಹಾಲಿನ ತೊರೆ ಹರಿದಂತೆ. ಸಂಸ್ಕೃತ ನಾಟಕ, ಅದರ ನಿರ್ದೇಶಕರು ದಾಕ್ಷಿಣ್ಯ ಭಟ್ ಅವರು ವೇದಿಕೆಗೆ ಬರಬೇಕು. ತಂಡದ ಎಲ್ಲ ಕಲಾವಿದರಿಗೆ ಕರ್ನಾಟಕ ನಾಟಕ ಅಕಾಡೆಮಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಈಗ ಕೊನೆಯ ಘಟ್ಟ, ವಿಶ್ವ ರಂಗಭೂಮಿ ದಿನಾಚರಣೆ ಅಂಗವಾಗಿ ನಡೆದಂತಹ ಡಾಕ್ಟರ್ ವಿಜಯಮ್ಮ ಅವರ ಹೆಸರಿನಲ್ಲಿ ನೀಡುವ ಪಾರಿತೋಷಿಕ ಹಾಗೂ ಪ್ರಶಸ್ತಿಗಳ ಸ್ಪರ್ಧೆಯ ಫಲಿತಾಂಶದ ಕ್ಷಣ. ರಾಜ್ಗುರು ಅವರು ಹಾಡು ಪ್ರಾರಂಭ ಮಾಡ್ತಾರೆ, ಅದರ ನಂತರ ನಾವು ಪ್ರಶಸ್ತಿಗಳನ್ನು ವಿತರಣೆ ಮಾಡ್ತೀವಿ. ಧನ್ಯವಾದಗಳು ಪುರುಷ ತಂಡದ ಎಲ್ಲ ಕಲಾವಿದರಿಗೆ. ಒಂದರ ಧನ್ಯವಾದಗಳು. ಕಾಡ್ಲೈಟ್ ಸಂತೆ ಕೊಡಿ ನಯನ ಅವರಿಗೆ. ರಾಜ್ಗುರು ಅವರ ಗಾಯನ ಮುಂದುವರಿಯುತ್ತೆ. ಹಲೋ ಅಲ್ಲಿ ಫ್ರಂಟ್ ಮೈ ಕೊಟ್ಟಿದ್ರಲ್ಲ, ಹಲೋ ಹಲೋ ಎಸ್. ಸೇರಿಸಿ ರಂಗ ಕಾರ್ಯಗಳು ಮಾಡಿದ್ರು. ಆ ಕಾರ್ಯಗಾರದಲ್ಲಿ ಕಲಿತಂತಹ ಮಕ್ಕಳು ಇವತ್ತು ನಿಮ್ಮ ಮುಂದೆ ಹಾಡಿದ್ದಾರೆ. ಮೊದಲಿಗೆ ಮತ್ತು ಎರಡು ಹಾಡು ಹಾಡ್ತಿದ್ದೀನಿ. ಎರಡು ಕೂಡ ಜನಪದ ಗೀತೆ. ಒಂದು ಜನಪದ, ಇನ್ನೊಂದು ಚೌಡ್ಕಿ ಹಾಡನ್ನು ಕೇಳ್ತಾ ಇದ್ದೀರಾ. ನಿಮ್ಮ ಮುಂದೆ ರಾಜ್ಗುರು ಹೊಸಕೋಟಿ ಮತ್ತು ಇಡೀ ಆದಿಮೂಲ ರಂಗತಂಡ ಮತ್ತು ಮಂಜುನಾಥ್ ಅಂಕುರ್ ಅವರು ನಮ್ಮಲ್ಲಿದ್ದಾರೆ. ಕೇಳೋಣ ಮೊದಲನೇ ಹಾಡು, ಒಂದು ಜನಪದ, ಆದ ನಂತರ ಚೌಡಿಕೆ ಪದ. ಇಡೀ ಕಾರ್ಯಾಗಾರದಲ್ಲಿ ಕಲಿತಂತಹ ರಾಷ್ಟ್ರೀಯ ಹಾಡುಗಳನ್ನ ಇದೇ ವೇದಿಕೆಯಲ್ಲಿ ನಾಡು 29ನೇ ತಾರೀಕು ಹಾಡ್ತೀವಿ. ಮೊದಲಿಗೆ ಒಂದು ಜನಪದ ಗೀತೆ. ಅಣ್ಣ ಇದು ಚೂರು ರೈಸ್ ಮಾಡಿಣ, ಇನ್ನು ಸ್ವಲ್ಪ ಅಣ್ಣ. ತಂದನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು, ತಂದನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು. ರಾಮಯ್ಯ ಕೊಟ್ಟೊಂದು ರಾಜವ ಪಡೆದ ಒಳ್ಳೆ ನಿಂಗಾಜವ, ರಾಜವನಾಡೋ ಕಂದನ ಪಡಿಲಿಲ್ಲ, ರಾಜವನಾಡೋ ಕಂದನ ಪಡಿಲಿಲ್ಲ. ರಾಮಯ್ಯ ಕೊಟ್ಟೊಂದು ರಾಜವ ಪಡೆದ ಒಳ್ಳೆ ನಿಂಗಾಜವ, ರಾಜವನಾಡೋ ಕಂದನ ಪಡಿಲಿಲ್ಲ, ರಾವನಾಡೋ ಕಂದನ ಪಡಿಲಿಲ್ಲ. ನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು, ತಂದನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು. ಪುಣ್ಯವ ಕೊಟ್ಟೊಂದಳ್ಳಿಯ ಪಡೆದವಳೆ ನಿಂಗ್ರಾಜವ್ವ, ಹಳ್ಳಿಯಲ್ಲಾಡೋ ಕಂದನ ಪಡೆಯಲಿಲ್ಲ, ಹಳ್ಳಿಯಲ್ಲಾಡೋ ಕಂದನ ಪಡೆಯಲಿಲ್ಲ. ಪುಣ್ಯವ ಕೊಟ್ಟೊಂದಳ್ಳಿಯ ಪಡೆದವಳೆ ನಿಂಗ್ರಾಜವ್ವ, ಹಳ್ಳಿಯಲ್ಲಾಡೋ ಕಂದನ ಪಡೆಯಲಿಲ್ಲ, ಹಳ್ಳಿಯಲ್ಲಾಡೋ ಕಂದನ ಪಡೆಯಲಿಲ್ಲ. ತಂದನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು, ತಂದನಾಡಿ ತಂದನ್ನ ತಾನನು ತಂದೇನ, ತಂದನಾಡಿ ತಂದನ್ನ ತಾನನು. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಂಗೆ ಮುದ್ದಿನ ತೇರ ಮಾಡಿಸಿ ಕೊಡ್ತೀನಿ.
ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಂಗೆ ರುದ್ರಾಕ್ಷಿರಥ ಮಾಡಿಸಿ ಕೊಡ್ತೀನಿ. ಮಕ್ಕಳ ಫಲವ ನನಗೆ ಕೊಟ್ಟರೆ ಮಾದೇವ ನಿಂಗೆ ರುದ್ರಾಕ್ಷಿರಥ ಮಾಡಿಸಿ ಕೊಡ್ತೀನಿ. ರುದ್ರಾಕ್ಷಿರಥ ಮಾಡಿಸಿ ಕೊಟ್ಟು ಕಳ್ಳಿಯ ಪಡೆದವಳು ಮಾದೇವನ ದಯದಿ ಎಲ್ಲಾಡೋ ಕಂದನ ಪಡೆದಾಳು. ಕೊಟ್ಟು ಕಳ್ಳಿಯ ಪಡೆದವಳು ಮಾದೇವನ ದಯದಿ ಎಲ್ಲಾಡೋ ಕಂದನ ಪಡೆದಾಳು. ನಾಡಿ ಕಂದನ ಕಾಲನೋ 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 ನಾಡಿ ಕಂದನ ಕಾಲನೋ. ಮಾತಾಡಿದಾಗ ಕೇಳಿಸ್ತದೆ. ದಯಮಾಡಿ ಎಲ್ಲರೂ ತೀರ್ಪುಗಾರರು ಅತಿಥಿಗಳು ವೇದಿಕೆಗೆ ಬರಬೇಕಂತ ಕೇಳ್ಕೊತೀನಿ. ಮಾಲತೇಶ್ ಬಡಗೇರಿ ಅವರು, ಅದು ರಾಮ್ ಸಂಜೀವ್ ಅವರು, ಬಿ ಸುರೇಶ್ ಅವರು, ನೀಲಮ್ಮ ಅವರು, ನಾಗರಾಜ್ ಎಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಮೊನ್ನೆ ತೀರ್ಪುಗಾರರು ಮಾಲತೇಶ್ ಬಡಗೇರಿ ಅವರು, ಅದು ರಾಮ್ ಸಂಜೀವ್ ಅವರು, ಬಿ ಸುರೇಶ್ ನೀಲಮ್ಮ ಅವರು 2026 ಸಂಪನ್ನಗೊಳ್ಳುವ ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಡಾಕ್ಟರ್ ವಿಜಯ ಅವರ ನೆನಪಿನಲ್ಲಿ ನಡೆಯುವ ಬೀದಿ ನಾಟಕ ಸ್ಪರ್ಧೆಯ ಫಲಿತಾಂಶಗಳು. ಸೊ ಈ ಬೀದಿ ನಾಟಕದ ತೀರ್ಪುಗಾರರಾಗಿ ಮಾಲತೇಶ್ ಬಡಗೇರಿ ಅವರು, ಅನುರಾಮ್ ಸಂಜೀವ್ ಅವರು ಮತ್ತು ನಯನ ಅವರಲ್ಲಿ 3 ಜನ ತೀರ್ಪುಗಾರರಾಗಿ ಭಾಗವಹಿಸಿದರು. ಅವರ ತೀರ್ಪು ಈ ರೀತಿ ಇದೆ. ಇದನ್ನ ನಯನನೇ ಅನೌನ್ಸ್ ಮಾಡಿ. ಡಾಕ್ಟರ್ ವಿಜಯಮ್ಮ ಅವರು ಬೀದಿ ನಾಟಕ ಸಂದರ್ಭದಲ್ಲಿ ಬಹಳ ದೊಡ್ಡ ಹೆಸರು. ಮೊಟ್ಟ ಮೊದಲ ಬಾರಿಗೆ ಬೀದಿ ನಾಟಕ AS ಮೂರ್ತಿಯವರ ತಂಡ ಅಭಿನಯಿಸಕ್ಕೆ ಪ್ರಾರಂಭ ಮಾಡಿದಾಗ ಬೀದಿ ತಂಡ ಅದನ್ನ ಮೊದಲ ನಾಟಕಗಳನ್ನ ಬರ್ಕೊಟ್ಟಂಥವರು ಬಂದರು ಆಗಿರ್ಬೋದು, ಎಲ್ಲಿದ್ರಪ್ಪ ಎಲ್ಲಿದ್ರು ಆಗಿರ್ಬೋದು, ಧನ್ವಂತರಿ ಚಿಕಿತ್ಸೆ ಆಗಿರ್ಬೋದು. ಬಟ್ ಒಟ್ಟಾರೆ ಬೀದಿ ನಾಟಕಕ್ಕೆ ಸಮುದಾಯ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ AS ಮೂರ್ತಿಯವರ ಅಭಿನಯ ತರಂಗ ಬೆಂಗಳೂರು ನಗರದಲ್ಲಿ, ವಿಶೇಷವಾಗಿ ರಾಜಾಜಿನಗರದಲ್ಲಿ ವಿಜಯಮ್ಮ ಅವರ ಬಂದರೋ 1ನೇ ಪ್ರದರ್ಶನ, 25ನೇ ಪ್ರದರ್ಶನ, 50ನೇ ಪ್ರದರ್ಶನ, 100ನೇ ಪ್ರದರ್ಶನ, ಕೊನೆಗೆ 200ನೇ ಪ್ರದರ್ಶನ ಕೂಡ ನಾನು ಮತ್ತೆ YSV ದತ್ತ ಅವರು ಸಂಘಟನೆ ಮಾಡಿದ್ವಿ. ಈ ನಾಟಕಗಳು ಆಗಿದ್ದು 1978ರಲ್ಲಿ. 1978ರಲ್ಲಿ ಆ ನಾಟಕಗಳು ನಡೆದ್ವಿ. ಬಂದರೋ ಅಲ್ಲಿಂದ ಇಲ್ಲಿವರೆಗೂ ಬೀದಿ ನಾಟಕದ ಪರಂಪರೆಯಲ್ಲಿ ಅವತ್ತು ಸುರೇಶ್ ಬಂದರಲ್ಲಿ ಸುರೇಶ್ ಅಂತ ಪಾತ್ರ ಮಾಡೋರು. ಡಾಕ್ಟರ್ ವಿಜಯ ಅವರ ಯಾತ್ರಾ ಕೇಂದ್ರ ಈ ಪಾರಿತೋಷಿಕವನ್ನು ನೀಡ್ತಾ ಇದೆ. ಇದ್ರ ಜೊತೆಗೆ ಭಾರತೀಯ ಯಾತ್ರಾ ಕೇಂದ್ರದ ಸಂಚಾಲಕರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಜಾಲಾರ್ ಅವರು ಮೊದಲ ಬಹುಮಾನವಾಗಿ 5,000 ರೂಪಾಯಿ, 2ನೇ ಬಹುಮಾನವಾಗಿ 3,000 ರೂಪಾಯಿ, 3ನೇ ಬಹುಮಾನವಾಗಿ 2,000 ರೂಪಾಯಿ ಕೂಡ ಈ ಸಂದರ್ಭದಲ್ಲಿ ಈ ಬಹುಮಾನ ಜೊತೆಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಈ ಸಂದರ್ಭದಲ್ಲಿ ನಾನು ಜಗದೀಶ್ ಜಾಲಾರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗ ನಯನ ಸೂಡ ಯಾವ ರೀತಿ ಕೂಡ ಚೆನ್ನಾಗಿತ್ತು. ಅದನ್ನ 3 ಜನ ಡಿಸೈಡ್ ಮಾಡಿ ಮೊದಲು 2 ಹಾಗೂ 3ನೇ ಪ್ರಶಸ್ತಿಯನ್ನ ನಾವು ನಿಗದಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ
ಮೊದಲನೇದಾಗಿ 3ನೇ ಬಹುಮಾನವನ್ನ ಪಡೆದಂತಹ ಕಾಲೇಜ್ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳು 3ನೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಾಗಾರ್ಜುನ ಕಾಲೇಜಿನ ಮಕ್ಕಳು ಈಗಿನ ಪ್ರಸ್ತುತಿ ರೀಲ್ಸ್ ಅಥವಾ ಸಾಮಾಜಿಕ ಜಾಲತಾಣ ಇವೆಲ್ಲವುಗಳ ನಡುವಲ್ಲಿ ರಂಗಭೂಮಿಯನ್ನು ನಾವು ಹೇಗೆ ಕಟ್ಟಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ಮಾತನಾಡುವಂತಹ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ